ಪದಗಳು ಮಂತ್ರಗಳಾಗುತ್ತೆ ಅಂತ ಹೇಳ್ತಾರೆ. ನಾವು ಯಾವ ರೀತಿ ಪದಗಳನ್ನ ನಮ್ಮ ಜೀವನದಲ್ಲಿ ನಾವು ಯೂಸ್ ಮಾಡ್ತೀವೋ ಅದೇ ರೀತಿ ನಮ್ಮ ಲೈಫ್ ಕೂಡ ಅದು ಒಂದು ಶೇಪ್ ತಗೊಳ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಾಯ್, ದಿಸ್ ಇಸ್ ಮಂಜುಳಾ ಕಿರಣ್. ಐ ಆಮ್ ಅ ಲೈಫ್ ಕೋಚ್, ಮೋಟಿವೇಶನಲ್ ಸ್ಪೀಕರ್ ಅಂಡ್ ಆಲ್ಸೋ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಟ್ರೈನರ್. ಇಂದಿನ ವಿಡಿಯೋದಲ್ಲಿ ನಾವು ಪದಗಳನ್ನ ಹೇಗೆ ಯೂಸ್ ಮಾಡಬೇಕು, ಯಾವ ತರ ಪದಗಳನ್ನ ನಾವು ಯೂಸ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಒಂದು ಒಳ್ಳೆ ತರ ಶೇಪ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನೋಡೋಣ. ಯಾಕೆ ಅಂದ್ರೆ ಪದಗಳು ಮಂತ್ರಗಳಾಗತ್ತೆ ಅಂತ ಹೇಳ್ತಾರೆ. ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ನಾಲ್ಗೆಯಲ್ಲಿ ಯಾವಾಗಲೂ ಸರಸ್ವತಿ ಕೂತಿರ್ತಾಳೆ, ಒಳ್ಳೇದನ್ನ ಮಾತಾಡು ಅಂತ. ಅದನ್ನೇ ನಾವು ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ನಾವ್ ಏನ್ ಬೇಕೋ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ನಮ್ಗೆ ಏನ್ ಬೇಡವೋ ಅದ್ರ ಬಗ್ಗೆ ಮಾತಾಡ್ತೀವಿ. ಈಗ ನನ್ನ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ನಾನೇನ್ ಹೇಳ್ಕೋಬೇಕು, ನನ್ನ ಆರೋಗ್ಯವಾಗಿರ್ಬೇಕು, ನಾನು ಹೆಲ್ದಿ ಆಗಿರ್ಬೇಕು ಅಂತ ಹೇಳ್ಕೋಬೇಕು. ಆದ್ರೆ ನಾನು ಏನ್ ಮಾಡ್ತೀನಿ, ಅಪ್ಪ ನನಗೆ ಸದ್ಯ ಹುಷಾರಿಲ್ಲ ಅಂದ್ರೆ ಸಾಕು, ನನಗೆ ಕಾಯಿಲೆ ಬರ್ದಿಲ್ಲ ಅಂದ್ರೆ ಸಾಕು. ಕಾಯಿಲೆ ಅನ್ನೋದೇ ನೆಗೆಟಿವ್ ಪದ, ಅದನ್ನ ನೀವು ಯೂಸ್ ಮಾಡ್ಲೇಬಾರ್ದು. ನಾನು ಆರೋಗ್ಯವಾಗಿದ್ದೀನಿ, ನನ್ನ ಹೆಲ್ತ್ ತುಂಬಾ ಚೆನ್ನಾಗಿದೆ, ನಾನು ಫಿಟ್ ಆಗಿದ್ದೀನಿ, ನಾನು ಕಂಫರ್ಟಬಲ್ ಆಗಿ ನನ್ನ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ಹೇಳ್ಕೊಂಡ್ರೆ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಹಾಗೇನೆ ನಿಮಗೆ ಹಣ ಬೇಕು, ನಿಮಗೆ ಅಬಂಡೆನ್ಸ್ ಬೇಕು ಅಂದ್ರೆ ನೀವೇನ್ ಹೇಳ್ಬೇಕು, ಅಯ್ಯೋ ನನ್ನ ಹತ್ರ ತುಂಬಾ ದುಡ್ಡಿದೆ, ನಾನು ಅಬಂಡೆಂಟ್ ಆಗಿದ್ದೀನಿ, ಐ ಆಮ್ ಅಟ್ರಾಕ್ಟಿಂಗ್ ಮನಿ, ನಾನು ಮನಿ ಮ್ಯಾಗ್ನೆಟ್, ನನ್ನಲ್ಲಿ ಈಗಾಗಲೇ ಸಾಕಷ್ಟು ನನಗೆ ದೇವರು ಕೊಟ್ಟಿದ್ದಾನೆ, ಆ ಕೊಟ್ಟಿರೋದಕ್ಕೆ ನಾನು ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಅಂತ ಹೇಳ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನೀವೇನ್ ಮಾಡ್ತೀರಾ, ಎಲ್ಲೋ ಶಾಪಿಂಗ್ ಹೋಗಿರ್ತೀರಾ, ಅವನು 100 ರೂಪಾಯಿ ಹೇಳ್ತಾನೆ, ಅವಾಗ ನೀವೇನ್ ಹೇಳ್ತೀರಾ, ಅಯ್ಯೋ ಬಡವ್ರ ಕಣೆಯ, 100 ರೂಪಾಯಿ ಎಲ್ಲಿಂದ ತರೋದು, 50 ರೂಪಾಯಿ ಮಾಡ್ಕೊಡು. ಆ ಬಡವ ಅನ್ನೋ ಒಂದು ಪದ ಇದೆಯಲ್ಲ, ಅದೇ ನಿಮ್ಮನ್ನ ಆ ಜೀವನಕ್ಕೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ನಾನು ತುಂಬಾ ಜನ ಮಾತಾಡೋದನ್ನ ನೋಡಿದೀನಿ. ನನಗೆ ನಾವು ಚಿಕ್ಕವರಿದ್ದಾಗ ಚಿಕ್ಕ ಮನೇಲಿದ್ವಿ, ಅಲ್ಲಿ ನಮ್ಗೆ ಊಟಕ್ಕೂ ಸರಿಯಾಗಿರ್ಲಿಲ್ಲ, ಯಾವಾಗ್ಲೂ ಒಂದು ತುತ್ತಲೇ ನಮ್ಗೆ ಹೊಟ್ಟೆ ತುಂಬಿಸ್ತಾ ಇದ್ರು, ಅವಾಗ ತುಂಬಾ ಸಂತೋಷವಾಗಿದ್ವಿ. ಈಗ ನಮ್ಮ ಹತ್ರ ಎಲ್ಲಾ ಇದೆ, ಅರಮನೆ ಇದೆ, ಓಡಾಡೋದಕ್ಕೆ ಕಾರ್ ಇದೆ, ತಿನ್ನೋದಕ್ಕೆ ಬೇಕಾದಷ್ಟಿದೆ, ಆದ್ರೂ ನಾವ್ ಇವಾಗ ಸಂತೋಷವಾಗಿಲ್ಲ. ಅವಾಗ ಯೂನಿವರ್ಸ್ಗೆ ಅದು ನಿಮ್ಮ ಮಾತುಗಳು ಕೇಳುತ್ತೆ, ನಿಮ್ಮ ಫೀಲಿಂಗ್ಸ್ ಅದಕ್ಕೆ ಅರ್ಥ ಆಗುತ್ತೆ. ಓ ಇವನು ಅವಾಗ, ಏಕೆಂದ್ರೆ ಯೂನಿವರ್ಸ್ ನಮ್ಮ ತಂದೆ ಇದ್ದಂಗೆ. ತಂದೆ ಏನ್ ಮಾಡ್ತಾರೆ, ಮಕ್ಕಳು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ಬಯಸ್ತಾರೆ. ಮಕ್ಕಳಿಗೆ ದುಃಖ ಕೊಡೋದಕ್ಕೆ ಯಾವ ತಂದೆ ತಾಯಿನೂ ಇಷ್ಟಪಡೋದಿಲ್ಲ ಅಲ್ವಾ. ಹಾಗಾಗಿ ಆ ತಂದೆ ಏನ್ ಮಾಡುತ್ತೆ, ಓ ನನ್ನ ಮಗುಗೆ ಈ ಲೈಫ್ ಅಲ್ಲಿ ಸಂತೋಷ ಸಿಗ್ತಾ ಇಲ್ಲ, ಅವನಿಗೆ ಮುಂಚೆ ಇತ್ತಲ್ಲ ಆ ಒಂದು ಬಡತನದ ಲೈಫು, ಆ ಒಂದು ಚಿಕ್ಕ ಮನೆ, ಆ ಒಂದು ಊಟಕ್ಕೆ ತೊಂದರೆ ಇತ್ತಲ್ಲ, ಅಲ್ಲಿ ಅವನಿಗೆ ತುಂಬಾ ಸಂತೋಷ ಇತ್ತು, ಮತ್ತೆ ನಾನು ಅದನ್ನೇ ಕರ್ಕೊಂಡು ಹೋಗ್ಬೇಕು, ಅವನಿಗೆ ಅಲ್ಲಿ ಸಂತೋಷವಾಗಿರ್ತಾನೆ ಅಂತ ನಿಮ್ಮನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗುತ್ತೆ. ಈ ತಪ್ಪನ್ನ ದಯಮಾಡಿ ಯಾರೂ ಮಾಡಬೇಡಿ. ಪಾಸ್ಟ್ ಇಸ್ ಪಾಸ್ಟ್. ನಿಮ್ಮಲ್ಲಿ ಹಿಂದೆ ಏನೇ ಆಗಿದ್ರು ಅದನ್ನ ಬಿಟ್ಬಿಡಿ. ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ, ಎಸ್ಪೆಷಲಿ ನೀವು ಕೆಟ್ಟದಾಗಿದ್ರೆ ಮಾತ್ರ ಅದನ್ನ ನೆನೆಸ್ಕೊಳಕ್ಕೆ ಹೋಗ್ಬೇಡಿ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ. ಈಗ ಯೂನಿವರ್ಸ್ ನಿಮಗೆ ಏನ್ ಕೊಟ್ಟಿದೆ, ನಿಮ್ಗೆ ಒಳ್ಳೆ ಮನೆ ಕೊಟ್ಟಿದೆ, ಓಡಾಡೋದಕ್ಕೆ ಕಾರ್ ಕೊಟ್ಟಿದೆ, ಬೈಕ್ ಕೊಟ್ಟಿದೆ. ಅದು ಎಷ್ಟೇ ಚಿಕ್ಕ ಮನೆ ಆದ್ರೂ ನಿಮ್ಮದೇ ಒಂದು ಸ್ವಂತ ಒಂದು ಗೂಡ್ ಅಂತ ಇದೆ, ಅದನ್ನ ನೀವು ಎಂಜಾಯ್ ಮಾಡಿ, ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರಿ. ಅದನ್ನ ಬಿಟ್ಬಿಟ್ಟು ಈಗ ನನ್ನ ಹತ್ರ ಎಲ್ಲಾ ಇದ್ರೂ ನನಗೆ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಹಿಂದೆನೆ ನಾನು ತುಂಬಾ ಚೆನ್ನಾಗಿದ್ದೆ ಅದನ್ನ ಹೇಳ್ಕೊಂಡ್ರೆ ಖಂಡಿತ ಮತ್ತೆ ನೀವು ರಿಟರ್ನ್ ಬ್ಯಾಕ್ ಟು ದಿ ಪೆವಿಲಿಯನ್ ಆಗೇ ಆಗುತ್ತೆ. ಆ ತಪ್ಪನ್ನ ಮಾಡ್ಬಿಡಿ. ಆಮೇಲೆ ನೀವೇನ್ ಮಾಡ್ಬೇಕು, ನಿಮ್ಮನ್ನ ನೀವು ಫೋಕಸ್ಡ್ ಆಗಿ ಇಟ್ಕೋಬೇಕು. ನಾನು ಇನ್ನ ಚೆನ್ನಾಗಾಗ್ಬೇಕು ಲೈಫ್ ಅಲ್ಲಿ, ನಾನು ಇನ್ನ ಮುಂದುವರಿಬೇಕು ಅಂತ ನೀವು ನಿಮ್ಮನ್ನ ನೀವು ಐ ಆಮ್ ಅ ರಿಸೋರ್ಸ್ಫುಲ್ ಅಂತ ಹೇಳ್ಕೋಬೇಕು. ಇದೊಂದು ಪಾಸಿಟಿವ್ ಅಫರ್ಮೇಶನ್ ನಿಮಗೆ ನೀವೇ ಹೇಳ್ಕೋಬೇಕು. ಯಾಕೆಂದ್ರೆ ಒಂದು ಮಾತು ಹೇಳ್ತೀನಿ ನಾನು, ವರ್ಲ್ಡ್ ಅಲ್ಲೇ ವರ್ಡ್ ಇದೆ, WORD ವರ್ಡ್, WORLD ವರ್ಲ್ಡ್. ಪದನೇ ಪ್ರಪಂಚ. ನೀವೇನು ಪದಗಳನ್ನ ಯೂಸ್ ಮಾಡ್ತಿರೋ ಅದೇ ನಿಮ್ಮ ಪ್ರಪಂಚವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನೀವು ನೆಗೆಟಿವ್ ಆಗಿ ನೀವು ಮಾತಾಡ್ಕೊಳ್ತಾ ಇದ್ರೆ, ಎಸ್ಪೆಷಲಿ ನಾನು ತುಂಬಾ ಜನ ನೋಡಿದೀನಿ, ಮಾರ್ನಿಂಗ್ ಎದ್ದ ತಕ್ಷಣ ದೇವ್ರ ಬಗ್ಗೆ ಮಾತಾಡ್ಬೇಕು, ಒಳ್ಳೆ ವಿಚಾರ ಮಾತಾಡ್ಬೇಕು. ಅಯ್ಯೋ ನನಗೆ ತುಂಬಾ ಕಾಲ್ ನೋವು, ಅಯ್ಯೋ ನನಗೆ ತುಂಬಾ ಕಾಯಿಲೆ, ಅಯ್ಯೋ ನನಗೆ ಆ ಒಂದು ಪ್ರಾಬ್ಲಮ್, ಅಯ್ಯೋ ನನಗೆ ಇದರಿಂದ ನಿದ್ದೆ ಬಂದಿಲ್ಲ. ಹೌದು, ನಿಮಗೆ ಗೊತ್ತಿದೆ, ಅದು ದಿನ ಬೆಳಗಾದ್ರೂ ನಿಮಗೆ ಅದು ಪ್ರಾಬ್ಲಮ್ ಇದ್ದೇ ಇದೆ. ಅದನ್ನೇ ಹೇಳ್ತಾ ಇದ್ರೆ ಇನ್ನ 100 ವರ್ಷನೂ ಅದೇ ನಿಮ್ಮ ಲೈಫ್ ಅಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದನ್ನೇ ನೀವು ಮಾರ್ನಿಂಗ್ ಎದ್ದು ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿ, ನನ್ನನ್ನ ಇದೊಂದು ಫ್ರೆಶ್ ಡೇ ನಂದು, ಇದು ನ್ಯೂ ಬ್ರ್ಯಾಂಡ್ ಡೇ ನಂದು. ಯಾಕೆಂದ್ರೆ ನೀವು ಎದ್ದಂತಹ ಟೈಮಲ್ಲಿ ತುಂಬಾ ಜನ ಕಣ್ಣನ್ನ ಮುಚ್ಚಿರ್ತಾರೆ. ನಿಮಗೆ ಗೊತ್ತಿದೆ, ದಿನ ಬೆಳಗಾದ್ರೂ ಸಾವಿರಾರು ಸಾವುಗಳಾಗ್ತಾ ಇದೆ. ಹಾಗಾಗಿ ದೇವರು ನಿಮಗೆ ಉಸಿರನ್ನ ಕೊಟ್ಟು ನಿಮ್ಮನ್ನ ಎಬ್ಬಿಸಿದನಲ್ಲ ನೆಕ್ಸ್ಟ್ ಡೇ, ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರ್ಬೇಕು. ಓಡಾಡೋದಕ್ಕೆ ಕೈ ಕಾಲಿದೆಯಲ್ಲ, ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಇರೋದಕ್ಕೆ ಒಂದು ಮನೆ ಇದೆ, ನೋಡ್ಕೊಳ್ಳೋದಕ್ಕೆ ಜನ ಇದ್ದಾರೆ, ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ ನಿಮಗೆ ಶಕ್ತಿ ಇದೆ, ದೇವ್ರು ಕೊಟ್ಟಿದ್ದಾನೆ. ನೋಡೋದಕ್ಕೆ ಕಣ್ಣಿದೆ, ಕೇಳೋದಕ್ಕೆ ಕಿವಿ ಇದೆ, ನೋಡ್ಕೊಂಬನ್ನಿ. ಒಂದೊಂದು ಅಂಗದ್ದು ಒಂದೊಂದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ಇಲ್ದವ್ರಿಗೆ ಅದು ಗೊತ್ತಾಗತ್ತೆ.
ಒಂದು ಮಗು ಅಳ್ತಾ ಇತ್ತಂತೆ, ನನಗೆ ಇದೇ ಬ್ರ್ಯಾಂಡಿನ ಶೂ ಬೇಕು ಅಂತ. ಅವಾಗ ಅವ್ರ ತಂದೆ ಕರ್ಕೊಂಡೋಗಿ ಎರಡು ಕಾಲು ಇಲ್ದಿರೋ ಎರಡು ಕಡೆ ಕೋಲ್ ಹಿಡ್ಕೊಂಡು ಓಡಾಡ್ತಿರೋ ಒಂದು ಮಗುನ ತೋರಿಸದಂತೆ, ನೋಡ್ ಅವ್ನಿಗೆ ಯಾವ ಶೂಸ್ ಇದೆ ಅಂತ. ಅವಾಗ ಮಗುಗೆ ಕಣ್ಣಲ್ಲಿ ನೀರ್ ಬಂತಂತೆ. ಹೌದು, ಅವನಿಗೆ ಕಾಲೇ ಇಲ್ಲ, ಆದ್ರೆ ನನ್ನ ಶೂ ಬಗ್ಗೆ ನಾನು ತರಲೆ ತೆಗಿತಾ ಇದ್ದೀನಿ ಅಂತ. ಹಾಗಾಗಿ ನಮ್ಮ ಗೌತಮ ಬುದ್ಧ ಅವರು ಯಾಕೆ ಎಲ್ಲಾದನ್ನು ಬಿಟ್ಟು ಅವರು ಕಾಡಿಗೆ ಹೋಗಿದ್ದು ಇದೇ ಒಂದು ಉದ್ದೇಶದಿಂದ. ಏನೇ ಇದ್ರೂನು ಇಲ್ದಿರೋರನ್ನ ನೋಡಿದ್ರೆ ತುಂಬಾ ನಮಗೆ ದುಃಖ ಆಗುತ್ತೆ, ತುಂಬಾ ನಮಗೆ ಕನಿಕರ ಬರುತ್ತೆ. ಆದ್ರೆ ಅವ್ರ ಜಾಗದಿಂದ ನಮ್ಮನ್ನ ಸಪರೇಟ್ ಆಗಿ ನೋಡ್ಕೊಳ್ಳಿ. ನಿಮಗೆ ದೇವ್ರು ಎಷ್ಟು ಕೊಟ್ಟಿದ್ದಾನೆ ಅಂತ ಲೀಸ್ಟ್ ಮಾಡ್ತಾ ಹೋದ್ರೆ ಒಂದು ಸಾವಿರಾರು ನಿಮ್ಮ ಹತ್ರ ಒಳ್ಳೆ ವಿಚಾರಗಳನ್ನ ದೇವ್ರು ಕೊಟ್ಟಿದ್ದಾನೆ. ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರ್ಬೇಕು, ಗ್ರೇಟ್ಫುಲ್ ಆಗಿರ್ಬೇಕು. ನಿಮ್ಮನ್ನ ನೀವು ಸಂಭಾಳಿಸ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ನೆಗೆಟಿವಿಟಿನ ಬೆಳೆಸ್ಕೊಳಕ್ ಹೋಗ್ಬೇಡಿ. ಆಲ್ವೇಸ್ ನೆಗೆಟಿವಿಟಿ. ನಾನು ತುಂಬಾ ನೋಡ್ತಾ ಇದ್ದೀನಿ, ಎಲ್ಲಿ ನೋಡಿದ್ರು ನೆಗೆಟಿವಿಟಿ ಕಾಣಿಸ್ತಾ ಇದೆ. ದಯಮಾಡಿ ನೆಗೆಟಿವ್ ನ್ಯೂಸ್ ಅನ್ನ ನೋಡೋದನ್ನ ಬಿಡಿ. ಯಾಕೆಂದ್ರೆ ನ್ಯೂಸ್ ಗಳಲ್ಲಿ ಬರೋದೇನ್ ಗೊತ್ತಾ, ಒಂದು ಸಣ್ಣ ಮಗುನ ತಾಯಿ ಮೇಲ್ಗಡೆಯಿಂದ ಬೀಳ್ಸಿ ಸಾಯಿಸಿದ್ಲಂತೆ, ಇಲ್ಲ ಒಂದು ಸಣ್ಣ ಮಗುನ ಚಾಕು ಹಾಕಿ ಸಾಯಿಸಿದ್ರಂತೆ, ಇಲ್ಲ ಗಂಡನ್ನ ಹೆಂಡತಿ ಸಾಯಿಸಿದ್ಲಂತೆ, ಹೆಂಡತಿ ಗಂಡನ್ನ ಸಾಯಿಸಿದ್ಲಂತೆ. ಬರೀ ಇದೇ ವಿಚಾರಗಳು. ದಯಮಾಡಿ ನೆಗೆಟಿವ್ ನೋಟ್ಸ್ ಅನ್ನ, ನೆಗೆಟಿವಿಟಿನ ಹಾಗೆ ನೆಗೆಟಿವ್ ನ್ಯೂಸ್ ಗಳನ್ನ ನೋಡೋದನ್ನ ಕಡಿಮೆ ಮಾಡಿ ನಿಮ್ಮನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ಹೋಗಿ. ಪಾಸಿಟಿವ್, ನಿಮ್ಮ ಬಗ್ಗೆ ನೀವು ಎಷ್ಟು ಪಾಸಿಟಿವಿಟಿ ಇಟ್ಕೊಳ್ತೀರೋ ನಿಮ್ಮ ಲೈಫ್ ಅಲ್ಲಿ ಅಷ್ಟೇ ಒಂದು ಪ್ರಬಲವಾದ ಒಂದು ಪಾಸಿಟಿವ್ನೆಸ್ ಬರ್ತಾ ಹೋಗುತ್ತೆ. ಹಾಗಾಗಿ ನೀವು ಯಾವಾಗ್ಲೂ ಹೇಳ್ಕೊಳ್ತಾ ಇರಬೇಕು, ಐ ಆಮ್ ಹ್ಯಾಪಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹ್ಯಾಂಡ್ಸಮ್, ನಾನ್ ತುಂಬಾ ಚೆನ್ನಾಗಿದ್ದೀನಿ. ನಿಮ್ಗೆ ಆರೋಗ್ಯದ ಒಂದು ಇಶ್ಯೂಸ್ ಇತ್ತು, ನಿಮಗೆ ಗೊತ್ತಿದೆ ಆಲ್ರೆಡಿ ಇದೆ ಅಂತ, ಅದನ್ನ 4 ಜನದ ಮುಂದೆ ಒಂದು 4,000 ಸರಿ ಹೇಳ್ಕೊಂಡ್ರೆ ನೀವು ಹುಷಾರಾಗಿ ಬರ್ತೀರಾ? ಖಂಡಿತ ಇಲ್ಲ, ಅದಿನ್ನ ಜಾಸ್ತಿ ಆಗುತ್ತೆ. ಅವಾಗ ನೀವೇನ್ ಹೇಳ್ಕೋಬೇಕು, ಐ ಆಮ್ ಫಿಟ್, ಐ ಆಮ್ ಎನರ್ಜೆಟಿಕ್, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ ಹಂಗೆ ಹೇಳ್ಕೊಳ್ಳಿ. ನಿಮ್ಗೆ ಹಣದ ಅವಶ್ಯಕತೆ ಇದ್ರೆ ಐ ಆಮ್ ರಿಚ್, ಐ ಆಮ್ ಅಲ್ಟ್ರಾ ರಿಚ್, ಐ ಆಮ್ ವೆಲ್ದಿ, ನನ್ನ ಹತ್ರ ಎಲ್ಲ ಇದೆ, ನನ್ನ ಹತ್ರ ಹಣ ಇದೆ, ಮನೆ ಇದೆ, ಈ ತರ ಮಾತಾಡ್ಕೊಂಡು ಹೋಗಿ. ಯಾಕೆಂದ್ರೆ ಜಸ್ಟ್ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಹೇಳ್ತಾರೆ. ನೀವು ಸುಳ್ಳನ್ನ ಹೇಳ್ತಾ ಇದ್ರೆ ನಿಮಗೆ ಅದು ಸುಳ್ಳು ಅಂತ ಅನಿಸ್ಬೋದು. ಅದನ್ನ ಹೇಳ್ತಾನೆ ಇದ್ರೆ ಮುಂದೊಂದ್ ದಿನ ಖಂಡಿತ ಅದು ನಿಜ ಆಗುತ್ತೆ. ಹಾಗೇನೆ ನಿಮಗೆ ಅಬಂಡೆಂಟ್ ನೀವು ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಐ ಆಮ್ ಅಟ್ರಾಕ್ಟಿಂಗ್ ಅಬಂಡೆನ್ಸ್, ಐ ಆಮ್ ಮನಿ ಮ್ಯಾಗ್ನೆಟ್, ಐ ಆಮ್ ಅಟ್ರಾಕ್ಟಿಂಗ್ ಮನಿ. ಈ ತರ ಪಾಸಿಟಿವ್ ಪದಗಳನ್ನ ಯೂಸ್ ಮಾಡ್ತಾ ಹೋಗಿ. ನಾನು ಸರ್ವಶಕ್ತಿಮಾನಳಾಗಿದ್ದೀನಿ, ನನಗೆ ಎಲ್ಲಾ ಗೊತ್ತಿದೆ, ನಾನು ರಿಸೋರ್ಸ್ಫುಲ್ ಆಗಿದ್ದೀನಿ, ನಾನು ಜೀವನ ಮಾಡೋದಕ್ಕೆ ನನ್ನ ಹತ್ರ ಎಲ್ಲ ಇದೆ, ದೇವ್ರು ನನಗೆ ಶಕ್ತಿ ಕೊಟ್ಟಿದ್ದಾನೆ, ನನಗೆ ಎನರ್ಜಿ ಕೊಟ್ಟಿದ್ದಾನೆ, ನನಗೆ ಬುದ್ಧಿವಂತಿಕೆ ಕೊಟ್ಟಿದ್ದಾನೆ, ನನ್ನ ಹತ್ರ ವಿಸ್ಡಮ್ ಇದೆ, ನಾನು ಇಂಟೆಲಿಜೆಂಟ್ ಆಗಿದ್ದೀನಿ, ನಾಲೆಜಬಲ್ ಆಗಿದ್ದೀನಿ, ರಿಸೋರ್ಸ್ಫುಲ್ ಆಗಿದ್ದೀನಿ. ಬೇಕಾದಷ್ಟು ಬುಕ್ಸ್ ಗಳು ನಿಮ್ಗೆ ಸಿಗುತ್ತೆ ಓದೋದಕ್ಕೆ. ಓದಿ ತಗೊಂಡು ಪಾಸಿಟಿವ್ ಒಂದು ಮೈಂಡ್ ಸೆಟ್ ಗೆ ಹೋಗುವಂತಹ ಪುಸ್ತಕಗಳನ್ನ ಓದಿ ನಿಮ್ಮನ್ನ ನೀವು ಪಾಸಿಟಿವ್ ಕಡೆಗೆ ತೆಗೆದುಕೊಂಡು ಹೋಗಿ. ಯಾಕೆಂದ್ರೆ ಪದಗಳು ಮಂತ್ರಗಳಾದಾಗ ಅದೇ ನಿಮ್ಮ ಲೈಫ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನಾವು ಪೂಜೆ ಪುನಸ್ಕಾರಗಳನ್ನ ಮಾಡುವಾಗ ಮಂತ್ರಗಳನ್ನ ಹೇಳ್ತೀವಿ ಹೇಳಿ, ಆ ಒಂದು ವೈಬ್ರೇಷನ್ಸ್ ನಮ್ಮ ಮೈಂಡ್ ಅನ್ನ ಪಾಸಿಟಿವಿಟಿಗೆ ಕರೆಕ್ಟ್ಕೊಂಡು ಹೋಗುತ್ತೆ. ಈ ವರ್ಲ್ಡ್ ಅಲ್ಲಿ 100% ಪಾಸಿಟಿವ್ ಇರೋ ಒಂದು ಮಂತ್ರ ಅಂದ್ರೆ ಅದು ಗಾಯತ್ರಿ ಮಂತ್ರ. ಯಾಕೆಂದ್ರೆ ರಾಬಿನ್ ಶರ್ಮಾ ಅಂತ ಒಬ್ರು ಮೋಟಿವೇಶನ್ ಸ್ಪೀಕರ್ ಇದ್ದಾರೆ, ಅವರು ಯಾವಾಗ್ಲೂ ಅವ್ರ ಸೆಷನ್ ಸ್ಟಾರ್ಟ್ ಮಾಡೋದೇನೆ ಈ ಒಂದು ಗಾಯತ್ರಿ ಮಂತ್ರದಿಂದ. ಅಷ್ಟು ಪವರ್ ಇದೆ. ಹಾಗಾಗಿ ಮಾರ್ನಿಂಗ್ ನೀವು ಎದ್ದಾಗ ಒಳ್ಳೊಳ್ಳೆ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ, ಮಂತ್ರಗಳು ಬರ್ಲಿಲ್ವಾ ಒಳ್ಳೊಳ್ಳೆ ಹಾಡುಗಳನ್ನ ಹೇಳ್ಕೊಳ್ಳಿ, ಹಾಡು ಬರ್ಲಿಲ್ವಾ ಒಳ್ಳೊಳ್ಳೆ ಪದಗಳನ್ನ ಹೇಳ್ಕೊಳ್ಳಿ, ನಿಮ್ಮ ಮೇಲೆ ನೀವೇ ಒಳ್ಳೊಳ್ಳೆ ಪದಗಳನ್ನ ಹೇಳ್ಕೊಳ್ಳಿ. ಆವಾಗ ನೀವೇ ಸುಧಾರಿಸ್ತಾ ಬರ್ತೀರಾ. ನಿಮ್ಮ ಫೈನಾನ್ಷಿಯಲ್ ಲೈಫು, ರಿಲೇಶನ್ಶಿಪ್, ಫ್ಯಾಮಿಲಿ ಲೈಫು, ನಿಮ್ಮ ಕರಿಯರು, ನಿಮ್ಮ ಸ್ಟೂಡೆಂಟ್ ಲೈಫು ಎಲ್ಲ ಒಂದು ಲೆವೆಲ್ಗೆ ಸುಧಾರಿಸ್ಕೊಂಡು ಹೋಗ್ತಾ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ವ್ಯೂಸ್ ಬರ್ತಾ ಇದೆ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಹೊಸ ವಿಡಿಯೋಗಳು ನಿಮ್ಮ ಹತ್ರಕ್ಕೆ ಬರೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಸಪೋರ್ಟ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋನ ನೀವು ಇಷ್ಟಪಟ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನೀವು ಯಾವ ಪದನ ನೀವು ಜಾಸ್ತಿ ಡೈಲಿ ಯೂಸ್ ಮಾಡ್ತೀರಾ, ಅದರಿಂದ ನಿಮಗೆ ಏನ್ ಅಟ್ರಾಕ್ಟ್ ಆಗ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಬಾಯ್.